ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಗೈಸ್, ನಾವಿರೋದು ಪಿಲ್ಲಿಂಗಲ್ಲಿದ್ದೀವಿ. ಎಷ್ಟು ಟಾಪಲ್ಲಿ ಇದ್ದೀವಿ ಅಂದರೆ ಯಪ್ಪ, ನೈಟ್ ನಾವು ಬಂದಾಗ ಅರೌಂಡ್ 9:30 ಆಗಿತ್ತು ಅನಿಸುತ್ತೆ. ಸಿಕ್ಕಾಪಟ್ಟೆ ಟ್ರಾವೆಲಿಂಗ್ ಸ್ಕೇರಿ ಆಗಿತ್ತು, ಬಟ್ ಒಂಥರ ಮಜಾನೂ ಇತ್ತು, ಚೆನ್ನಾಗಿತ್ತು. ಎಷ್ಟು ಚಿಕ್ಕ ಚಿಕ್ಕ ರೋಡು ಅಂದರೆ ಯಪ್ಪ, ಹೆಂಗೆ ಓಡಿಸಿದ್ರು ಡ್ರೈವರ್ ಅನ್ನೋದೇ ನಮಗೆ ಗೊತ್ತಿಲ್ಲ. ಎಷ್ಟು ಚೆನ್ನಾಗಿತ್ತು. ಆಗಲೇ ನೋಡಿ ಗೈಸ್, ಬಿಸಿಲು ಬಂದ್ಬಿಟ್ಟಿದೆ. ಇವಾಗ ಟೈಮ್ 8:30. ಎಷ್ಟು ಬಿಸಿಲು ಗೊತ್ತಾ, ಚಳಿ ಇರುತ್ತೆ ಅಂದ್ಕೊಂಡಿದ್ವಿ ಇಷ್ಟು ಮೇಲೆ, ಬಟ್ ಬಿಸಿಲೆಲ್ಲ ಇದೆ. ಇನ್ನು ರೆಡಿ ಆಗಿದ್ದೀನಿ. ಸ್ವಲ್ಪ ಹೇರ್ ಡ್ರೈ ಮಾಡ್ಕೊಂಬಿಟ್ರೆ ಮುಗೀತು. ಬ್ರೇಕ್ಫಾಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತೀವಿ. ಸೊ ಏನು ಗೊತ್ತಾ ಗೈಸ್, ನಮ್ಮೂರಲ್ಲೆಲ್ಲ 6 ಗಂಟೆ ಆದರೂ ಸ್ವಲ್ಪ ಕತ್ಲೆ ಥರ ಇರುತ್ತೆ. ಈ ಊರಿಗೆ ಬಂದಾಗಿಂದ 5 ಗಂಟೆಗೆಲ್ಲ ಫುಲ್ ಬೆಳಕು ಕರೆದೋಗಿರುತ್ತೆ. ಹೆಂಗಿರುತ್ತೆ ಮಾರ್ನಿಂಗ್ ನಮಗೆ 6 o'clock 6:30 ಆ ಥರ. ಇಲ್ಲಿ 5 o'clock ಫುಲ್ಲು ಬೆಳಕಾಗಿರುತ್ತೆ. ನಾನು ದಿನ ಎದ್ದೇಳ್ತಿರೋದೆ 5 ಗಂಟೆ ಆಗಿಬಿಟ್ಟಿದೆ. ಟೈಮ್ ನೋಡ್ತೀನಿ ಬೆಳಕಾಗಿದೆಯಾ ಅಂತ. 5 ಗಂಟೆ ಇರುತ್ತೆ, ಮತ್ತೆ ಮಲ್ಕೋತೀನಿ. ಇದೇ ಆಗಿದೆ ಡೈಲಿ. ಸೊ ದಿಸ್ ಇಸ್ ಮೈ ಔಟ್ಫಿಟ್, ಸ್ಕರ್ಟ್ ಆ್ಯಂಡ್ ಒನ್ ಟಾಪ್ ಅಷ್ಟೇ. ಅನ್ಸುತ್ತಲ್ಲ ನಾವು ನಾನು ಬಂತಲ್ಲ. ರೈಟ್, ನಿಂತ್ಕೊಂಡು ಹೋದ್ವಿ. ಎಲ್ಲರಿಗೂ ಏನೂ ಕಾಣಿಸ್ತಾನೆ ಇರಲಿಲ್ಲ. ಹೀಗಪ್ಪ ಆಗಲೇ ಸೊ ಗೈಸ್, ಇದು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಕೇಬಲ್ ಕಾರ್ ಎಕ್ಸ್ಪೀರಿಯನ್ಸ್ ಮಾಡಿದ್ದು. ತುಂಬಾ ಸಖತ್ತಾಗಿತ್ತು ಮಾತ್ರ, ಬಟ್ ಸ್ಕೇರಿನೂ ಆಗಿತ್ತು. ಮಧ್ಯದಲ್ಲಿ ಹೋಗ್ತಾ ಇರುವಾಗ ಅಷ್ಟು ಕೆಳಗಡೆ ಮೇಲಿಂದ ನೋಡುವಾಗ ಸಿಕ್ಕಾಪಟ್ಟೆ ಭಯ ಆಯಿತು, ಬಟ್ ತುಂಬಾ ಚೆನ್ನಾಗಿತ್ತು ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂತೂ. ಮಮ್ಮಿ ಗಟ್ಟಿ ಹಿಡ್ಕೊ, ಈಗ ಸ್ಪೀಡ್ ಆಗತ್ತಲ್ಲಿ. ಅಲ್ಲಿ ಇದಿದೆ, ಇದು ಅದಿದೆ, ಅದೇನೋ ಅಂತಾರಲ್ಲ ಅದಿದೆ. ಸ್ಪೀಡ್ ಆಗುತ್ತೆ. ಇಲ್ಲ, ಒಂದು ನಿಮಿಷ ಇದು ಜಾಸ್ತಿ ಅಲ್ಲಾಡ್ಬೇಡ ಪ್ರಣವ್. 3 ಜನ ಬೇರೆ ಇದ್ದೀವಿ ಕಣೋ. ಯಾವ ದಂಗೊಂದು ಏನಿದೆ ಇಷ್ಟು ಲೈಟ್ ವೇಟ್ ಐತಲ್ಲ. ಹಿಂಗ ಹೋಗ ಅಲ್ಲೇ ಇಳ್ಕೋಬೇಕಾ? ಅವ್ರು ಯಾರು ಇಳ್ಕೊಂಡು ಗ್ಲಾಸ್ ಬ್ರಿಡ್ಜ್ ಎಲ್ಲ ಅಲ್ಲೇ ಐತೆ, ಅಲ್ಲಿ ಇಳ್ಕೊಂತೀವಿ. ಗ್ಲಾಸ್ ಬ್ರಿಡ್ಜ್ ಎಲ್ಲ ನೋಡ್ತೀವಿ, ಮತ್ತೆ ಟಿಕೆಟ್ ತೋರ್ಸ್ರೆ ವಾಪಸ್ ಬರ್ತೀವಿ. ಟಿಕೆಟ್ ಇಟ್ಕೊಂಡ್ರಾ? ವಾಪಸ್ ಬರಲ್ಲ. ಕೊಡಿ, ನಾನು ತೆಗಿತೀನಿ. ನಿನ್ ಬಗ್ಗು ಶೆಕೆ ಆಗ್ತಾ ಇದೆ. ಈ ತರ ನೋಡಲ್ಲ ನಾವು. ನಿನ್ನೆ ಬಂದು ಟ್ರಾವೆಲ್ ಮಾಡ್ಕೊಂಡು ಇಲ್ಲ, ಅದೇ ಬೇರೆ. ಇಬ್ರು ಇದ್ದವ್ರೆ. ಹೌದು, ದಿನ ಡಂಕ ಪಂಕ ಆಡತ್ತೆ. ಅಪ್ಪ ಆಫ್ ಮಾಡು ಡ್ರರ್ ಅಂತ ಹಿಡ್ಕೊ. ಹಿಂಗೆ ಕಂಟಿನ್ಯೂ ಇರ್ತದೆ. ಸೂಪರ್ ಭಯ ಭಯ ಪುಕ ಪುಕ ಅಂತಿತ್ತ ಜೀವ.
ಮತ್ತೆ ಕಡೆಗಡೆ ಸೇಫ್ ಆಗಿ ಬಂದ್ವಿ ಹೆಂಗೋ. ಆ ಪವರ್ ಬೇರೆ ನಿಂತೋಡ್ರೆ 15 ಜನ ಬರೀ ಮಧ್ಯೆ ಬಂದು ಸಿಕ್ಕಾಕೊಂಡು ಏನಿದೆ ಇಷ್ಟು ಚೆನ್ನಾಗಿರೋ ಟೆಕ್ನಾಲಜಿ ಕುತ್ಕೊಳ್ಳೋಕೆಲ್ಲ ಸೀಟು ಡೋರ್ ಓಪನ್ ಆಟೋಮೆಟಿಕ್ ಕ್ಲೋಸು ಎಲ್ಲ ಖಾಲಿ ಹೋಗ್ತಾ ಇದ್ದಾವೆ. ಖುಷಿ ಜನ ಇಲ್ಲ ಅನ್ಸುತ್ತೆ ಯಾರು. ಬರೋರಿಲ್ಲ ಇನ್ನೆಲ್ಲ ಹೋಗೋರು ಅಷ್ಟೇ. ಎಷ್ಟು ಭಾರ ಇದೆ ಅದನ್ನ ತಿರುಗಿಸ್ತಿದ್ದೀರಾ. ಸಾಕ್ ಬಿಡು ಪಾಪ, ಹಂಗೆ ತಿರ್ಕೊಳ್ಳುತ್ತೆ. ಇದು ಆರೆಂಜ್ ಗಾರ್ಡನ್. ಒಂದು ಆರೆಂಜು ಇಲ್ಲ, ಆರೆಂಜ್ ಸೀಸನ್ ಇಲ್ಲ ಅಲ್ಲ. ಹಂಗ್ರಿ ಸುತ್ತ ಇರೋದೆಲ್ಲ ಆರೆಂಜ್. ಒಂದು ಆರೆಂಜ್ ಇಲ್ಲ ಬಿಕಾಸ್ ಸೀಸನ್ ಇಲ್ವಲ್ಲ, ಹಾಗಾಗಿ ನಾವು ಆರೆಂಜಸ್ ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಅಷ್ಟೇ. ದೂರ ಹಾಕು. ಇಲ್ಲ ಹಾಕು. ಎತ್ಕೋ, ಅವೆಲ್ಲ ಎತ್ಕೊಂಡಲ್ಲ.
ಟ್ರೈ ಅಪ್ಪನ ರಿಯಾಕ್ಷನ್ ನೋಡೋಣ. ಒರಿಜಿನಲ್ ಆರೆಂಜ್ ಜ್ಯೂಸ್ ಅಂತೆ. ಪಲ್ಪ್ ಎಲ್ಲ ಇದೆಯಾ? ಚೆನ್ನಾಗಿದೆಯಾ? ಹುಳಿ ಇದೆಯಾ? ಸಕ್ಕರೆ ಹಾಕಿದಾರ? ಟ್ರೈ ಪ್ರಣ. ಆರೆಂಜ್ ಜ್ಯೂಸ್ ನೀನು ಕುಡಿಕಲ್ಲ. Hello guys, welcome to my channel. ನೋಡಿ ಈಗ ಹಾಗೆ ಅಣ್ಣ ಹಿಂಗೆ ಸೈಡ್ ಇತ್ತಿಲ್ಲ ಸ್ಮೈಲ್ ಮಾಡು. ತುಂಬ